ಮಹಿಳಾ ಅಧಿಕಾರಿ ಮನೆಗೆ ನುಗ್ಗಿ ರಹಸ್ಯ ಕ್ಯಾಮೆರಾ ಫಿಕ್ಸ್, ಬೆತ್ತಲೆ ವಿಡಿಯೋ ರೆಕಾರ್ಡ್, ಮೂವರಿಂದ ಬ್ಲಾಕ್ ಮೇಲ್, 50 ಲಕ್ಷ ಹಣಕ್ಕೆ ಬೇಡಿಕೆ, ಕಿಲಾಡಿಗಳು ಲಾಕ್ ಆಗಿದ್ದು ಹೆಂಗೆ? ಮಹಿಳಾ ಅಧಿಕಾರಿಗೆ ಬೆತ್ತಲೆ ಬ್ಲಾಕ್ ಮೇಲ್ ಸ್ಟೋರಿ ಇದು. ಬೆಳಗಾವಿ ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಮನೆಗೆ ನುಗ್ಗಿ ಬಲ್ಬ್ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮೆರಾಗಳನ್ನ ಇಟ್ಟಿದ್ರಂತೆ ದುಷ್ಕರ್ಮಿಗಳು. ಬೆಡ್ರೂಮ್ ಹಾಗೇನೆ ಬಾತ್ರೂಮ್ನ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ರು. ರಹಸ್ಯ ಕ್ಯಾಮೆರಾಗಳನ್ನ ಅವ್ರ ಮನೆಗೆ ನುಗ್ಗಿ ಇಟ್ಟು ಖಾಸಗಿ ದೃಶ್ಯವನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಅದನ್ನ ಇಟ್ಕೊಂಡು 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿ 50 ಲಕ್ಷ ಹಣ ಕೊಡಿ ಅಂತೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಒಂದು ವೇಳೆ ನಾವು ಕೇಳಿದಷ್ಟು ಹಣ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಖಾಸಗಿ ವಿಡಿಯೋಗಳನ್ನ ನಾವು ವೈರಲ್ ಮಾಡ್ಬಿಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ರಂತೆ. ನಕಲಿ ಪತ್ರಕರ್ತರ ಕಿರುಕುಳಕ್ಕೆ ಮಹಿಳಾ ಅಧಿಕಾರಿ ಬೇಸತ್ತು ಹೋಗಿದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದ 3 ನಕಲಿ ಪತ್ರಕರ್ತರನ್ನ ಬಂಧಿಸಲಾಗಿದೆ. ಗೋಕಾಕ್ ನಗರದ ಜಲಾಲ್ ಗಲ್ಲಿಯ ಸಮೀರ್ ಶೇಖ್, ಯೋಗಿ ಕೊಳ್ಳದ ಅಬ್ದುಲ್ ರಶೀದ್ ಮಖಾಂದಾರ್, ಘಟಪ್ರಭಾ ನಿವಾಸಿ ಮೊಹಮ್ಮದ್ ಬಾಲೆಕುಂದ್ರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕ್ಯಾಮ್ರಾ ಹೆಂಗ್ ಫಿಕ್ಸ್ ಮಾಡಿದ್ರು ಇವರು? ಆ ಮಹಿಳಾ ಅಧಿಕಾರಿ ಮನೆಗೆ ಹೋಗಿ ಅಂತಂದ್ರೆ ಮನೆ ಕೆಲಸದ ವ್ಯಕ್ತಿ ಜೊತೆ ಕೈ ಜೋಡಿಸಿದ್ರು. ಆತ ಸಾಥ್ ಕೊಟ್ಟಿದ್ದಾನೆ ಈ ಆರೋಪಿಗಳಿಗೆ. ಪೆನ್ ಡ್ರೈವ್, ಹಿಡನ್ ಕ್ಯಾಮ್ರಾ, ಮೆಮೊರಿ ಕಾರ್ಡ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇನ್ನು 64 GB ಪೆನ್ ಡ್ರೈವ್, 6 ಹಿಡನ್ ಕ್ಯಾಮ್ರಾನ ಸೀಸ್ ಮಾಡಲಾಗಿದೆ. 128 GBಯ 8 ಮೆಮೊರಿ ಕಾರ್ಡ್ ಸೀಸ್ ಮಾಡಲಾಗಿದೆ. ಇನೋವಾ ಕ್ರಿಸ್ಟಾ ಕಾರ್ ಜಪ್ತಿ ಮಾಡಲಾಗಿದೆ. ಹಣದ ಆಮಿಷ ಒಡ್ಡಿ ಮನೆಗೆ ನುಗ್ಗಿ ಕ್ಯಾಮ್ರಾವನ್ನ ಯಾರೆಲ್ಲ ಅಳವಡಿಸಿದ್ರು ಅವ್ರನ್ನೆಲ್ಲ ಈಗ ಅರೆಸ್ಟ್ ಮಾಡಲಾಗಿದೆ, ಅಂದರ್ ಮಾಡಲಾಗಿದೆ. 50 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಮಹಿಳಾ ಅಧಿಕಾರಿಗೆ. ಆಕೆಯ ಖಾಸಗಿ ವಿಡಿಯೋಗಳನ್ನ ಹಿಡನ್ ಕ್ಯಾಮ್ರಾ ಮುಖಾಂತರ ರೆಕಾರ್ಡ್ ಮಾಡಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಅದನ್ನೆಲ್ಲ ವೈರಲ್ ಮಾಡ್ತೀವಿ ಅಂತೇಳಿ ಬ್ಲಾಕ್ ಮೇಲ್ ಮಾಡಿದ್ರು. ಮಹಿಳಾ ಅಧಿಕಾರಿ ಇದರಿಂದ ಬೇಸತ್ತು ಹೋಗಿದ್ರು. ಈಗ ಪೊಲೀಸರು ಆ 3ರನ್ನ ಬಂಧಿಸಿದ್ದಾರೆ. ಈಗ ಮಹಿಳಾ ಅಧಿಕಾರಿ ಮನೆಗೆ ಹೋಗೋದಕ್ಕೆ ಇವರಿಗೆಲ್ಲ ಆಪರ್ಚುನಿಟಿ ಹೆಂಗ್ ಸಿಕ್ತು ಅಂತಂದ್ರೆ ಮನೆ ಕೆಲಸದವರು ಸಾಥ್ ಕೊಟ್ಟಿದ್ರು. ಈ ಖದೀಮರಿಗೆ, ಐನಾತಿಗಳಿಗೆ ಮನೆ ಕೆಲಸದವರು ಸಹಾಯವನ್ನ ಪಡ್ಕೊಂಡು ಹಿಡನ್ ಕ್ಯಾಮ್ರಾ ಎಲ್ಲ ಒಂದು ಬೆಡ್ರೂಮ್ನಲ್ಲಿ ಮತ್ತೊಂದು ಬಾತ್ರೂಮ್ನನ್ನೆಲ್ಲ ಫಿಕ್ಸ್ ಮಾಡಿ ಪ್ರೈವೇಟ್ ವಿಡಿಯೋನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಕ್ ಹೋಗಿದ್ದಾರೆ. ಲೇಡಿ ಒಂದು ದೂರು ನೀಡಿದ್ದಾರೆ. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾ ಇದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ. ಒಂದು ಲೈಟ್ ಬಲ್ಬ್ದು ಹೋಲ್ಡರ್ ಇರುತ್ತೆ, ಆ ಥರ ಇದೆ ಅದು. ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಕಿ ನಾವು ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ. ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಸೊ ಪಬ್ಲಿಕ್ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಇಡೀ ಪ್ರಕರಣ ಬಯಲಿಗೆ ಬಂದಿದ್ದು ಹೆಂಗೆ, ಮತ್ತೆ ಈ ಜಾಲದಲ್ಲಿ 3 ಜನ ಇರೋದಾ, ಈ ಮಹಿಳಾ ಅಧಿಕಾರಿಗೆ ಮಾತ್ರ ಈ ರೀತಿ ಮಾಡಿದ್ದ ಅಥವಾ ಈ ಹಿಂದೆನೂ ಬೇರೆಯವರಿಗೆ ಮಾಡಿದ ಉದಾಹರಣೆಗಳೇನಾದ್ರೂ ಇದೆಯಾ? ಶರ್ಮಿತಾ ಶೆಟ್ಟಿ, ಸದ್ಯ ಒಂದು ಪ್ರಕರಣ ಈಗ ಬಯಲಾಗಿರ್ತಕ್ಕಂಥದ್ದು. ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ BR ಗಡ್ಡೇಕರ್ ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕಂದ್ರೆ ಮಹಿಳಾ ಅಧಿಕಾರಿ ನೇರವಾಗಿ ಬಂದು ಕಮಿಷನರ್ಗೆ ಭೇಟಿಯಾಗಿ ಒಂದು ದೂರನ್ನ ಕೊಟ್ಟಿರ್ತಾರೆ. ನನ್ನ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು 50 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನು ಗೋಕಾಕ್ ಮೂಲದ ಪತ್ರಕರ್ತ ಮಖಾಂದಾರ್ ಸೇರಿದಂತೆ 3 ಜನರ ವಿರುದ್ಧ ಅನುಮಾನ ವ್ಯಕ್ತಪಡಿಸ್ತಾರೆ. ಅವರು ನೇರವಾಗಿ ಕಚೇರಿಗೆ ಹೋಗಿ ಹಣ ಕೇಳಿದ್ರು ಅಂತಕ್ಕಂತ ಮಾಹಿತಿಗಳಿರ್ತಕ್ಕಂಥದ್ದು. ಹೀಗಾಗಿ ಇವರಿಗೆ ಖಾಸಗಿ ವಿಡಿಯೋ ಎಲ್ಲಿಂದ ಸಿಕ್ತು ಅಂತ ಹೇಳಿ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿ ತನಿಖೆಗೆ ಇಳಿದಾಗ ಭಯಾನಕ ವಿಷಯಗಳು ಏನು ಬಯಲಿಗೆ ಬಂದಿರತಕ್ಕಂಥದ್ದು. ಏನು ಖಾಸಗಿ ಅಧಿಕಾರಿಯ ಮನೆಯ ಕೆಲಸವನ್ನ ಪುಸಲಾಯಿಸಿ ಆತನಿಗೆ ಹಣದ ಆಮಿಷವನ್ನು ಕೊಟ್ಟು ಏನು ಈ ಅಧಿಕಾರಿ ದಿನ ಕೆಲಸಕ್ಕೆ ಹೋಗೋ ಸಂದರ್ಭದಲ್ಲಿ ಕೀಯನ್ನ ಕಿಟಕಿಯಲ್ಲಿ ಇಡ್ತಾ ಇದ್ರು. ಈ ಮಾಹಿತಿಯನ್ನ ಪಡೆದು ಅವ್ರು ಇಲ್ಲದ ಸಂದರ್ಭದಲ್ಲಿ ಅವರ ಮನೆಗೆ ನುಗ್ಗಿ ಮನೆಯ ಹೋಲ್ಡರ್ಗಳಲ್ಲಿ ಅಂದ್ರೆ ಮನೆಗೆ ಏನು ಬಲ್ಪ್ ಹಾಕ್ತಾರೆ ಆ ಹೋಲ್ಡರ್ಗಳಲ್ಲಿ ಹಿಡನ್ ಕ್ಯಾಮ್ರಾಗಳನ್ನು ಬಿಡಿಸಿದ್ರು. ಈಗಾಗಲೇ ಈ ಹಿಡನ್ ಕ್ಯಾಮ್ರಾಗಳು ಮತ್ತು ಅದಕ್ಕೆ ಬಳಸಿದಂತಹ ಮೆಮರಿ ಕಾರ್ಡ್ಗಳು ಹಾಗೇನೆ ಇದಕ್ಕೆ ಬಳಸಬೇಕಾದಂತ ಎಲ್ಲ ಡಿಜಿಟಲ್ ವಸ್ತುಗಳನ್ನ ಬೆಳಗಾವಿಯ ಮಾಳಮಾರುತಿ ಪೊಲೀಸರು
ಏನು ಬಯಲಿಗೆಳೆದಿದ್ದಾರೆ. ಇವರ ಬಳಿಯಲ್ಲಿ ಏನು ಅನೇಕ ಐಡಿ ಕಾರ್ಡ್ಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಇವರು ಪತ್ರಕರ್ತರು ಅಂತ ಹೇಳಿಕೊಂಡು ಇಡೀ ಬೆಳಗಾವಿಯಾದ್ಯಂತ ಓಡಾಡಿರ್ತಕ್ಕಂಥದ್ದು ಮತ್ತು ಅನೇಕರಿಗೆ ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿವೆ. ಈಗ ಹೊರಗಡೆ ಬಂದು ಯಾರು ದೂರು ದಾಖಲಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಕಾದ್ ನೋಡಬೇಕಿದೆ. ಒಟ್ಟಾರೆ ಏನು ಗೋಕಾಕ್ ಮೂಲದ ಪತ್ರಕರ್ತ ಅಂತ ಹೇಳತಕ್ಕಂಥ ಮಖಾಂದಾರ್ ಅಂತ ಈಗ ಬಲೆಗೆ ಬಿದ್ದಿರ್ತಕ್ಕಂಥದ್ದು. ಇನ್ನು ಖತರ್ನಾಕ್ ಕೆಲಸವನ್ನ ಮಾಡಿ ಈಗ ಸದ್ಯ ಜೈಲು ಪಾಲಾಗಿದ್ದಾರೆ. ಏನು ಈ ರೀತಿ ಯಾರು ಕೂಡ ಬಂದು ಅಧಿಕಾರಿಗಳಿಗೆ ಪತ್ರಕರ್ತರು ಅಂತ ಹೇಳಿ ಬೆದರಿಕೆ ಹಾಕಿದ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚೆತ್ತು ಪೊಲೀಸರ ಮೊರೆ ಹೋದಾಗ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತವೆ. ಶರ್ಮಿಳಾ ಶೆಟ್ಟಿ, ಒಟ್ಟು ಏನು ಇವ್ರು ಮಾಡಿದಂತಹ ಖತರ್ನಾಕ್ ಐಡಿಯಾ ಏನು ಅಂದ್ರೆ ಮನೆಯ ಹೋಲ್ಡರ್ಗಳಲ್ಲಿ ಕ್ಯಾಮ್ರಾ ಕಡೆಗಳಲ್ಲಿ ಈ ರೀತಿ ಫಿಕ್ಸ್ ಮಾಡಿದ್ರು ಅಂತಕ್ಕಂಥ ಮಾಹಿತಿಗಳು ಪೊಲೀಸ್ ಮೂಲದಿಂದ ಈಗ ಗೊತ್ತಾಗಿದೆ. 3 ಜನರನ್ನ ಹಿಂಡಲ್ಗಾ ಜೈಲಿಗೆ ಪ್ರಕರಣ ಸಂಬಂಧಪಟ್ಟಂತೆ ಕಳಿಸಿಕೊಳ್ಳಲಾಗಿದೆ. ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ.